ಕುರ್ಚಿ ಕದನಕ್ಕೆ ಇವತ್ತೇ ರಣ ರೋಚಕ ಕ್ಲೈಮ್ಯಾಕ್ಸ್. ದೆಹಲಿಯಿಂದ ಸಂದೇಶ ಹೊತ್ತು ತಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಮೆಸೇಜ್ ಕಳಿಸಿದ್ರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಖರ್ಗೆ ಮಹತ್ವದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಖರ್ಗೆ ಮುಖಾಮುಖಿ ಆಗಲಿಕ್ಕಿದ್ದಾರೆ. ಹಾಗಿದ್ರೆ ಕುರ್ಚಿ ಕದನದ ವಿಚಾರವಾಗಿ ಚರ್ಚೆ ನಡೆಯುತ್ತಾ ಈಗಾಗಲೇ ಖರ್ಗೆ ಅವರು ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಯಾರಿಂದ ಪಕ್ಷ, ಪಕ್ಷದಿಂದ ಯಾರು, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ನನ್ನಿಂದ ನಾನೇ ಮಾಡ್ತಿದ್ದೀನಿ, ಇವನ್ನೆಲ್ಲ ಆಚೆ ಬಿಟ್ಟು ಬನ್ನಿ, ಪಕ್ಷದಿಂದ ನಾವೆಲ್ಲ ಹೊರತಾಗಿ ನಮ್ಮಿಂದ ಪಕ್ಷ ಅಲ್ಲ, ಪಕ್ಷಕ್ಕಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ, ಒಬ್ಬರಿಂದ ಪಕ್ಷ ಬಂದಿಲ್ಲ, ಎಲ್ಲರಿಂದಲೂ ಪಕ್ಷ ಬಂದಿದೆ ಅನ್ನುವಂತ ಮಾತನ್ನ ಖರ್ಗೆ ಅವರು ಹೇಳಿದ್ರು. ಈ ಮೂಲಕ ಯಾರಿಗೆ ಆ ಮೆಸೇಜ್ ತಲುಪಿಸಬೇಕಾಗಿತ್ತು ತಲುಪಿಸಿದ್ರು. ಈಗ ಖರ್ಗೆ ಡಿಕೆ ಶಿವಕುಮಾರ್ ಮತ್ತೆ ಭೇಟಿ ಆಗ್ತಿದ್ದಾರೆ. ಕುರ್ಚಿ ಕಿತ್ತಾಟದ ವಿಚಾರವಾಗಿ ಖಡಕ್ ಸಂದೇಶವನ್ನ ನೀಡ್ತಾರ ಖರ್ಗೆ ಅವರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಂದೇಶವನ್ನ ಖರ್ಗೆ ಅವರು ಹೊತ್ತು ತಂದಿದ್ದಾರೆ ದೆಹಲಿಯಿಂದ. ಏನಾಗಬಹುದು ಖರ್ಗೆ ಡಿಕೆಶಿ ಮೀಟ್ ಅಲ್ಲಿ ಇವತ್ತು? ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ಯಾರ್ಯಾರನ್ನ ಹೇಗೆ ಸುಮ್ಮನೆ ಕೂರಿಸ್ತಾರೆ ಖರ್ಗೆ ಅವರು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮೊದಲ ಹಂತ, ಡಿಕೆ ಶಿವಕುಮಾರ್ ಆಪ್ತರು, ಸಿದ್ದರಾಮಯ್ಯ ಆಪ್ತರು ಎರಡನೇ ಹಂತ, ಅವರನ್ನ ಬೆಂಬಲಿಸುವಂತಹ ಲೀಡರ್ಸ್, ಕಾರ್ಯಕರ್ತರು ಮೂರನೇ ಹಂತ. ಸೊ ಇವರೆಲ್ಲರನ್ನ ಹೇಗೆ ಸುಮ್ಮನೆ ಕೂರಿಸ್ತಾರೆ ಖರ್ಗೆ ಅವರು? ಹೈಕಮಾಂಡ್ ಯಾವ ರೀತಿ ಇವೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದೆ. ಸೊ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಏನ್ ನಿರೀಕ್ಷೆ ಮಾಡಬಹುದು ಖರ್ಗೆ ಡಿಕೆ ಶಿವಕುಮಾರ್ ಅವರ ಭೇಟಿಯಲ್ಲಿ? ಎಷ್ಟೊತ್ತಿಗೆ ಭೇಟಿ ಆಗಬಹುದು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪಟೇಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೆಹಲಿಯಿಂದ ಒಂದಷ್ಟು ಸಂದೇಶವನ್ನ ಒತ್ತಿ ತಂದಿರುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದು ಈವರೆಗೂ ಇದ್ದಂಥದ್ದು ಕುರ್ಚಿ ಕದನದ ಫೈಟ್ಗೆ ಅಡ್ಡಿಯಾಗಿದ್ದಂಥದ್ದು ಒಂದು ದೆಹಲಿಯಲ್ಲಿ ನಡೀತಾ ಇದ್ದಂತಹ ಚಳಿಗಾಲದ ಅಧಿವೇಶನ, ಮತ್ತೊಂದು ರಾಜ್ಯದಲ್ಲಿ ನಡೀತಿದ್ದಂತಹ ಬೆಳಗಾವಿ ಅಧಿವೇಶನ. ಈ ಎರಡು ಅಧಿವೇಶನದ ಹಿನ್ನೆಲೆಯಲ್ಲಿ ಕುರ್ಚಿ ಕದನದ ಫೈಟ್ ಅನ್ನು ಏನಿತ್ತು ಅದು ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. ಅದರ ಭಾಗವಾಗಿ ಕೇವಲ ಇಬ್ಬರು ಅಂದ್ರೆ ಸಿಎಂ ಮತ್ತು ಡಿಸಿಎಂ ನಡುವೆ ನಡೆದಂತಹ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ, ಅದು ಒಂದು ತಾತ್ಕಾಲಿಕವಾಗಿ ಒಂದು ಮುಲಾಮು ರೀತಿಯಲ್ಲಿ ತಾತ್ಕಾಲಿಕವಾಗಿ ಉಪಶಮನ ಅನ್ನೋ ರೀತಿಯಲ್ಲಿ ಮಾಡಿದ್ರು ಮದ್ದು ರೀತಿಯಲ್ಲಿ. ಅದಾದ ನಂತರ ಈ ನಿಜಕ್ಕೂ ಕೂಡ ಈಗ ಏನು ಕುರ್ಚಿ ಕದನದ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣುವಂತಹ ಲಕ್ಷಣಗಳು ಈಗ ಗೋಚರ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಏನು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿದ ತಕ್ಷಣ ಬಹುಶಃ ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಒಂದು ಸಂದೇಶವನ್ನ ಕಳಿಸಿರುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ. ಯಾಕೆಂದ್ರೆ ಈ ನಡುವೆ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಸತತವಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಪ್ರಯತ್ನ ಮಾಡಿದ್ರು, ಅದ್ಯಾವುದೂ ಆಗಿರ್ಲಿಲ್ಲ. ಈ ಬಾರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಸದ್ಯದಲ್ಲೇ ಇಬ್ಬರಿಗೂ ಕೂಡ ಬುಲಾವ್ ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥ. ಅದರ ಭಾಗವಾಗಿನೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಯಾವ ಒಂದು ಸಂದೇಶವನ್ನ ಕಳಿಸಿದ್ದಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ಕುತೂಹಲ. ಯಾಕೆಂತಂದ್ರೆ ಆಯ್ತು ಬನ್ನಿ ಹೇಳಿದ್ದಾರೆ ಮಾತುಕತೆಗೆ ಅಂತಕ್ಕಂತಹ ಹೇಳ್ತಾರೋ, ಅಥವಾ ಯಾವ್ದಾದ್ರು ಸಂಧಾನ ಸೂತ್ರವನ್ನ ಏನಾದ್ರು ಒತ್ತು ತಂದಿದ್ದಾರೋ ಅಂತಕ್ಕಂಥದ್ದು. ಸಂಧಾನ ಸೂತ್ರ ಅಂದ್ರೆ ಒಂದು ಈಗ ಇರ್ತಕ್ಕಂತಹ ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಮಾರ್ಚ್ ವರೆಗೂ ಕೂಡ ಏನು ಬಜೆಟ್ ಬರುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿ ಆ ನಂತರ ಅಷ್ಟೇನೆ ಮುಖ್ಯಮಂತ್ರಿ ಅವರನ್ನ ಬದಲಾವಣೆ ಅಂತಕ್ಕಂಥದ್ದು ಏನಿದೆ ಅದರ ಭಾಗವಾಗಿ ಅದರಂತೆಯೇ ಈಗೇನಾದ್ರು ಹೈಕಮಾಂಡ್ ಅದೇ ಸೂತ್ರವನ್ನ ಕಂಡುಕೊಳ್ತಾರೆ. ಅಂದ್ರೆ ಮಾರ್ಚ್ ವರೆಗೂ ತಾವು ಸ್ವಲ್ಪ ತಟಸ್ಥವಾಗಿರ್ರಿ, ನಿಮ್ಮ ಟೀಮ್ ಎಲ್ಲರನ್ನೂ ಕೂಡ ತಟಸ್ಥವಾಗಿರೋದಕ್ಕೆ ನೋಡ್ಕೊಳ್ಳಿ, ನೀವು ಯಾವುದೇ ರೀತಿಯ ಬಹಿರಂಗ ಹೇಳಿಕೆ ಕೊಡಬೇಡ, ಮಾರ್ಚ್ ನಂತರ ಬದಲಾವಣೆ ಮಾಡುತ್ತೆ ಹೈಕಮಾಂಡ್ ಅಂತಕ್ಕಂಥ ಸಂದೇಶವನ್ನ ಹೇಳ್ತಾರ, ಅಥವಾ ಹೈಕಮಾಂಡ್ ಹೇಳಿದ್ರೆ ನೀವು ಇಂಥ ದಿನ ಬನ್ನಿ ಅಂತ ಹೇಳಿ ಏನಾದ್ರು ದಿನಾಂಕವನ್ನ ನಿಗದಿ ಆಗಿರ್ತಕ್ಕಂಥ ದಿನಾಂಕವನ್ನೇನಾದ್ರು ಒತ್ತು ತರ್ತಾರ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಕೇವಲ ಒಬ್ಬರು ಇಬ್ಬರು ಮಾತ್ರನ ಹೈಕಮಾಂಡ್ ನಾಯಕರು ಇಲ್ಲಿ ನಿರ್ಧಾರ ಮಾಡುವಂತದ್ದಲ್ಲ ರಾಜ್ಯದ ನಾಯಕತ್ವವನ್ನ, ಕಾಂಗ್ರೆಸ್ ನಾಯಕತ್ವವನ್ನ.
ಹೀಗಾಗಿ ಒಂದು ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಬ್ರು ತಮಗೆ ಗೊತ್ತಿರೋ ಹಾಗೆ ಸೋನಿಯಾ ಗಾಂಧಿ ಅವರು ರಾಜಕೀಯವಾಗಿ ಯಾವುದೇ ಒಂದು ಸ್ಥಾನಮಾನ ಇವ್ರನ್ನ ನಿರ್ಧಾರ ಮಾಡ್ಬೇಕು ಅಂದ್ರೆ ಅವರು ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥವ್ರು. ಸೊ ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆನೂ ಕೂಡ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ 5 ಜನರು ಕೂಡ ಸೇರಿಸಿ ಒಟ್ಟೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು. ಹೀಗಾಗಿ ನಿನ್ನೆ ಈ 5 ಜನರ ಭೇಟಿಗೂ ಕೂಡ ಅವಕಾಶ ಸಿಕ್ಕಿದೆಯಾ, ಯಾವುದು ಏನು ಅಂತಕ್ಕಂಥದ್ದನ್ನ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ನಂತರ, ರಾಜ್ಯಕ್ಕೆ ಭೇಟಿಯಾದ ನಂತರ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಕುರ್ಚಿ ಕದನಕ್ಕೆ ಇವತ್ತೇ ರಣ ರೋಚಕ ಕ್ಲೈಮ್ಯಾಕ್ಸ್. ದೆಹಲಿಯಿಂದ ಸಂದೇಶ ಹೊತ್ತು ತಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಮೆಸೇಜ್ ಕಳಿಸಿದ್ರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಖರ್ಗೆ ಮಹತ್ವದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಖರ್ಗೆ ಮುಖಾಮುಖಿ ಆಗಲಿಕ್ಕಿದ್ದಾರೆ. ಹಾಗಿದ್ರೆ ಕುರ್ಚಿ ಕದನದ ವಿಚಾರವಾಗಿ ಚರ್ಚೆ ನಡೆಯುತ್ತಾ ಈಗಾಗಲೇ ಖರ್ಗೆ ಅವರು ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಯಾರಿಂದ ಪಕ್ಷ, ಪಕ್ಷದಿಂದ ಯಾರು, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ನಾನು ನನ್ನಿಂದ ನಾನೇ ಮಾಡ್ತಿದ್ದೀನಿ, ಇವನ್ನೆಲ್ಲ ಆಚೆ ಬಿಟ್ಟು ಬನ್ನಿ, ಪಕ್ಷದಿಂದ ನಾವೆಲ್ಲ ಹೊರತಾಗಿ ನಮ್ಮಿಂದ ಪಕ್ಷ ಅಲ್ಲ. ಪಕ್ಷಕ್ಕಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಬ್ಬರಿಂದ ಪಕ್ಷ ಬಂದಿಲ್ಲ, ಎಲ್ಲರಿಂದಲೂ ಪಕ್ಷ ಬಂದಿದೆ ಅನ್ನುವಂತ ಮಾತನ್ನ ಖರ್ಗೆ ಅವರು ಹೇಳಿದ್ರು. ಈ ಮೂಲಕ ಯಾರಿಗೆ ಆ ಮೆಸೇಜ್ ತಲುಪಿಸಬೇಕಾಗಿತ್ತು ತಲುಪಿಸಿದ್ರು. ಈಗ ಖರ್ಗೆ, ಡಿಕೆ ಶಿವಕುಮಾರ್ ಮತ್ತೆ ಭೇಟಿ ಆಗ್ತಿದ್ದಾರೆ. ಕುರ್ಚಿ ಕಿತ್ತಾಟದ ವಿಚಾರವಾಗಿ ಖಡಕ್ ಸಂದೇಶವನ್ನ ನೀಡ್ತಾರ ಖರ್ಗೆ ಅವರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಂದೇಶವನ್ನ ಖರ್ಗೆ ಅವರು ಹೊತ್ತು ತಂದಿದ್ದಾರೆ ದೆಹಲಿಯಿಂದ. ಏನಾಗಬಹುದು ಖರ್ಗೆ ಡಿಕೆಶಿ ಮೀಟ್ ಅಲ್ಲಿ ಇವತ್ತು? ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ಯಾರ್ಯಾರನ್ನ ಹೇಗೆ ಸುಮ್ಮನೆ ಕೂರಿಸ್ತಾರೆ ಖರ್ಗೆ ಅವರು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮೊದಲ ಹಂತ, ಡಿಕೆ ಶಿವಕುಮಾರ್ ಆಪ್ತರು, ಸಿದ್ದರಾಮಯ್ಯ ಆಪ್ತರು ಎರಡನೇ ಹಂತ, ಅವರನ್ನ ಬೆಂಬಲಿಸುವಂತಹ ಲೀಡರ್ಸ್, ಕಾರ್ಯಕರ್ತರು ಮೂರನೇ ಹಂತ. ಸೊ ಇವರೆಲ್ಲರನ್ನ ಹೇಗೆ ಸುಮ್ಮನೆ ಕೂರಿಸ್ತಾರೆ ಖರ್ಗೆ ಅವರು? ಹೈಕಮಾಂಡ್ ಯಾವ ರೀತಿ ಇವೆಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದೆ. ಸೊ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಏನ್ ನಿರೀಕ್ಷೆ ಮಾಡಬಹುದು ಖರ್ಗೆ ಡಿಕೆ ಶಿವಕುಮಾರ್ ಅವರ ಭೇಟಿಯಲ್ಲಿ? ಎಷ್ಟೊತ್ತಿಗೆ ಭೇಟಿ ಆಗಬಹುದು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಪಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೆಹಲಿಯಿಂದ ಒಂದಷ್ಟು ಸಂದೇಶವನ್ನ ಒತ್ತಿ ತಂದಿರುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದು ಈವರೆಗೂ ಇದ್ದಂಥದ್ದು ಕುರ್ಚಿ ಕದನದ ಫೈಟ್ಗೆ ಅಡ್ಡಿಯಾಗಿದ್ದಂಥದ್ದು ಒಂದು ದೆಹಲಿಯಲ್ಲಿ ನಡೀತಾ ಇದ್ದಂತಹ ಚಳಿಗಾಲದ ಅಧಿವೇಶನ, ಮತ್ತೊಂದು ರಾಜ್ಯದಲ್ಲಿ ನಡೀತಿದ್ದಂತಹ ಬೆಳಗಾವಿ ಅಧಿವೇಶನ. ಈ ಎರಡು ಅಧಿವೇಶನದ ಹಿನ್ನೆಲೆಯಲ್ಲಿ ಕುರ್ಚಿ ಕದನದ ಫೈಟ್ ಅನ್ನು ಏನಿತ್ತು ಅದು ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು. ಅದರ ಭಾಗವಾಗಿ ಕೇವಲ ಇಬ್ಬರು ಅಂದ್ರೆ ಸಿಎಂ ಮತ್ತು ಡಿಸಿಎಂ ನಡುವೆ ನಡೆದಂತಹ ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತಲ್ಲ, ಅದು ಒಂದು ತಾತ್ಕಾಲಿಕವಾಗಿ ಒಂದು ಮುಲಾಮ ರೀತಿಯಲ್ಲಿ ತಾತ್ಕಾಲಿಕ ಒಂದು ಉಪಶಮನ ಅನ್ನೋ ರೀತಿಯಲ್ಲಿ ಮಾಡಿದ್ರು ಮಧ್ಯ ರೀತಿಯಲ್ಲಿ. ಅದಾದ ನಂತರ ಈ ನಿಜಕ್ಕೂ ಕೂಡ ಈಗ ಏನು ಕುರ್ಚಿ ಕದನದ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣುವಂತಹ ಲಕ್ಷಣಗಳು ಈಗ ಗೋಚರ ಆಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಏನು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿದ ತಕ್ಷಣ ಬಹುಶಃ ಡಿಸಿಎಂ ಮತ್ತು ಸಿಎಂ ಇಬ್ಬರಿಗೂ ಒಂದು ಸಂದೇಶವನ್ನು ಕಳಿಸಿರುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ. ಯಾಕೆಂದ್ರೆ ಈ ನಡುವೆ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಸತತವಾಗಿ ರಾಹುಲ್ ಗಾಂಧಿ ಅವರ ಭೇಟಿ ಪ್ರಯತ್ನ ಮಾಡಿದ್ರು, ಅದ್ಯಾವುದೂ ಆಗಿರ್ಲಿಲ್ಲ. ಈ ಬಾರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಸದ್ಯದಲ್ಲೇ ಇಬ್ಬರಿಗೂ ಕೂಡ ಬುಲಾವ್ ನೀಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥ. ಅದರ ಭಾಗವಾಗಿನೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಯಾವ ಒಂದು ಸಂದೇಶವನ್ನ ಕಳಿಸಿದ್ದಾರೆ ಅಂತಕ್ಕಂಥದ್ದು ಈಗ ಇರ್ತಕ್ಕಂತಹ ಕುತೂಹಲ. ಯಾಕೆಂತಂದ್ರೆ ಆಯ್ತು ಬನ್ನಿ ಹೇಳಿದ್ದಾರೆ ಮಾತುಕತೆಗೆ ಅಂತಕ್ಕಂತಹ ಹೇಳ್ತಾರೋ ಅಥವಾ ಯಾವ್ದಾದ್ರು ಸಂಧಾನ ಸೂತ್ರವನ್ನ ಏನಾದ್ರು ಒತ್ತು ತಂದಿದ್ದಾರೋ ಅಂತಕ್ಕಂಥದ್ದು. ಸಂಧಾನ ಸೂತ್ರ ಅಂದ್ರೆ ಒಂದು
ಈಗ ಇರ್ತಕ್ಕಂತಹ ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಮಾರ್ಚ್ ವರೆಗೂ ಕೂಡ ನನ್ನ ಏನು ಬಜೆಟ್ ಬರುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿ ಆ ನಂತರ ಅಷ್ಟೇನೆ ಮುಖ್ಯಮಂತ್ರಿ ಅವರನ್ನ ಬದಲಾವಣೆ ಅಂತಕ್ಕಂಥದ್ದು ಏನಿದೆ ಅದರ ಭಾಗವಾಗಿ ಅದರಂತೆಯೇ ಈಗ ಏನಾದ್ರು ಹೈಕಮಾಂಡ್ ಅದೇ ಸೂತ್ರವನ್ನ ಕಂಡುಕೊಳ್ತಾರೆ. ಅಂದ್ರೆ ಮಾರ್ಚ್ ವರೆಗೂ ತಾವು ಸ್ವಲ್ಪ ತಟಸ್ಥವಾಗಿರ್ರಿ, ನಿಮ್ಮ ಟೀಮ್ ಎಲ್ಲರನ್ನೂ ಕೂಡ ತಟಸ್ಥವಾಗಿರೋದಕ್ಕೆ ನೋಡ್ಕೊಳ್ಳಿ, ನೀವು ಯಾವುದೇ ರೀತಿಯ ಬಹಿರಂಗ ಹೇಳಿಕೆ ಕೊಡಬೇಡ, ಮಾರ್ಚ್ ನಂತರ ಬದಲಾವಣೆ ಮಾಡುತ್ತೆ ಹೈಕಮಾಂಡ್ ಅಂತಕ್ಕಂಥ ಸಂದೇಶವನ್ನ ಹೇಳ್ತಾರ, ಅಥವಾ ಹೈಕಮಾಂಡ್ ಹೇಳಿದ್ರೆ ನೀವು ಇಂಥ ದಿನ ಬನ್ನಿ ಅಂತ ಹೇಳಿ ಏನಾದ್ರು ದಿನಾಂಕವನ್ನ ನಿಗದಿ ಆಗಿರ್ತಕ್ಕಂಥ ದಿನಾಂಕವನ್ನ ಏನಾದ್ರು ಒತ್ತು ತರ್ತಾರ ಅಂತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಕೇವಲ ಒಬ್ಬರು ಇಬ್ಬರು ಮಾತ್ರನ ಹೈಕಮಾಂಡ್ ನಾಯಕರು ಇಲ್ಲಿ ನಿರ್ಧಾರ ಮಾಡುವಂತದ್ದಲ್ಲ ರಾಜ್ಯದ ನಾಯಕತ್ವವನ್ನ, ಕಾಂಗ್ರೆಸ್ ನಾಯಕತ್ವವನ್ನ. ಹೀಗಾಗಿ ಒಂದು ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಬ್ಬರು ತಮಗೆ ಗೊತ್ತಿರೋ ಹಾಗೆ ನಿನ್ನೆ ಸೋನಿಯಾ ಗಾಂಧಿ ಅವರು ರಾಜಕೀಯವಾಗಿ ಯಾವುದೇ ಒಂದು ಸ್ಥಾನಮಾನ ಇವರು ನಿರ್ಧಾರ ಮಾಡಬೇಕು ಅಂದ್ರೆ ಅವರು ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥವ್ರು. ಸೊ ಹೀಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆನೂ ಕೂಡ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ 5 ಜನರು ಕೂಡ ಸೇರಿಸಿ ಒಟ್ಟೆ ಒಂದು ನಿರ್ಧಾರನ ತೆಗೆದುಕೊಳ್ಳುವಂತದ್ದು. ಹೀಗಾಗಿ ನಿನ್ನೆ ಈ 5 ಜನರ ಭೇಟಿಗೂ ಕೂಡ ಅವಕಾಶ ಸಿಕ್ಕಿದೆಯಾ, ಯಾವುದು ಏನು ಅಂತಕ್ಕಂಥದ್ದನ್ನ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ನಂತರ, ರಾಜ್ಯಕ್ಕೆ ಭೇಟಿಯ ನಂತರ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.